ರಾಜಾರಾಣಿ ಧಾರಾವಾಹಿಯಲ್ಲಿ ಎಡವಟ್ ಚುಕ್ಕಿ ಏನೋ ಒಂದು ಬೇಜಾರಾಯ್ತು ಅಂದ್ರೆ ಚಿಕ್ಕ ಮಗುನ್ ತರ ಅಳುವಂತ ಚುಕ್ಕಿ ಇಲ್ಲಿ ನೋಡಿದ್ರೆ ಇಷ್ಟು ಸೀರಿಯಸ್ಸು ಮತ್ತೆ ಮನ್ಸಲ್ಲಿ ಒಂದು ಅಷ್ಟು ಯೋಚನೆಗಳನ್ನ ಇಟ್ಕೊಂಡು ಅದು ಫೇಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ನನಗೆ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಧಾರಾವಾಹಿ ನೋಡ್ಬೇಕಾದ್ರೆ ನಾನು ಚಂದನ ನೋಡ್ತಾ ಇದ್ದೀನಿ ಅಂತಾನೆ ಅನಿಸ್ಲಿಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಆ ಎಪಿಸೋಡ್ ಮಾತ್ರ. ನಿಮ್ಗೆ ಯಾರ್ಯಾರೇನು ಹೇಳಿದ್ರು? ಆ್ಯಕ್ಚುಲಿ ನನಗೆ ಅದಾದಮೇಲೆ ಅಲ್ಲಿ ಸೆಟ್ಟಲ್ಲೆಲ್ಲ ಕ್ಲಾಪ್ಸ್ ಮಾಡಿದ್ರು ಶೂಟ್ ಆದಮೇಲೆ. ಇನ್ಫ್ಯಾಕ್ಟ್ ಅದು ಈ ನಡುವೆ ತುಂಬ ಆಗ್ತಾಯಿತ್ತು ಆ ಥರದ ಸೀನ್ಸ್ ಇದ್ದಾಗ. ಡೈರೆಕ್ಟರ್ ಸೂಪರ್ ಆಗಿದೆ, ಮೇಜರಾಗಿ ಡೈರೆಕ್ಟರ್ಸ್ ಹೇಳ್ತಾರೆ, ಅದು ತುಂಬ ಖುಷಿ ಆಗುತ್ತೆ ಡೈರೆಕ್ಟರ್ಸ್ ಹೇಳಿದಾಗ ತುಂಬ ಚೆನ್ನಾಗಿ ಬಂತು ಅಂತ. ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ದೀಪಕ್ ಅವ್ರ ಈಸ್ ಅ ವೆರಿ ಕ್ರಿಟಿಕ್ ಇನ್ ಥಿಯೇಟರ್. ಅವರು ಅಷ್ಟು ಈಸಿಯಾಗಿ ಆ್ಯಕ್ಟಿಂಗ್ನೆಲ್ಲ ಇಷ್ಟಪಡಲ್ಲ. ಸೊ ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರು. ಆ್ಯಂಡ್ ತುಂಬ ಜನ ಚೆನ್ನಾಗಿತ್ತು ಅಂದರು. ನಮ್ಮ ಅಕ್ಕ ಚೆನ್ನಾಗಿತ್ತು ಅಂತ ಹೇಳಿದ್ಲು. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಸೀರಿಯಲಲ್ಲಿ ಸಿದ್ದೇಗೌಡ ಕ್ಯಾರೆಕ್ಟರ್ ಮಾಡ್ತಾರಲ್ವ, ಪ್ರತಿ ಸತಿ ನಾನು ಯಾವುದಾದ್ರೂ ಒಂದು ಸೀನಲ್ಲಿ ಚೆನ್ನಾಗಿ ಮಾಡಿದರೆ ಒಂದು ಟೆಕ್ಸ್ಟ್ ಮಾಡಿ ನನಗೆ ಒಂದು ಮೆಸೇಜ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಎಲ್ಲರೂ ಮಾಡಲ್ಲ. ಇವಾಗ ಜೊತೇಲಿ ಮಾಡೋರೇನೆ ಎಲ್ಲರೂ ಒಂದು ಅಪ್ರಿಷಿಯೇಷನ್ ಮಾಡಲ್ಲ. ಸೊ ಅವರು ಆ ಟೈಮ್ ತೊಗೊಂಡು ವೆರಿ ಥ್ಯಾಂಕ್ಫುಲ್, ಯಾವಾಗಲೂ ಅವ್ರು ಮೆಸೇಜ್ ಮಾಡ್ತಾರೆ, ಅದು ಚೆನ್ನಾಗಿ ಮಾಡಿದ್ರಿ ಅಂತ. ಆ್ಯಂಡ್ ತುಂಬ ಜನರು ಹೇಳಿದ್ರು. ಆ್ಯಂಡ್ ರೋಡಲ್ಲಿ ಹೋಗ್ಬೇಕಾರೆಲ್ಲ ಇವತ್ತು ಸಕ್ಕದಾಗಿ ಮಾಡಿದ್ರಿ ಅಂತ ಹೇಳಿದ್ರು, ಮನೇಲಿ ಎಲ್ಲರೂ ಹೇಳಿದ್ರು. ಸೊ ಓಕೆ, ಈಗ ಅದಾದ ನಂತರದಲ್ಲಿ ವಿಶ್ವನ್ ಮನೆಗೆ ಬಂದಿರುವಂತದ್ದು ಜಾನು, ಅಂದ್ರೆ ಇಷ್ಟು ದಿವಸ ಆದ್ರೂ ಒಂದೇ ಮನೇಲಿದ್ರು ಕೂಡ ವಿಶ್ವ ಜಾನು ಮೀಟ್ ಆಗ್ತಿಲ್ಲ, ಹೇಗೆ ಅದು ಅಂತ? ಅದು ಹೇಗೆ ನನಗೂ ಗೊತ್ತಿಲ್ಲ ಅದು ಹೇಗೆ ಅಂತ, ಬಟ್ ಕತೆ ಪ್ರಕಾರ ಅದು ಹಾಗೇನೆ. ಇನ್ನೂ ನಾವು ಮುಖಾಮುಖಿ ನೋಡಿಲ್ಲ. ಇವಾಗ ಎಷ್ಟೊಂದು ಸತಿ ಮನೆಗೆ ಯಾರೋ ಕೆಲಸದವ್ರು ಬಂದಿದ್ದಾರೆ ಅಂದಾಗ ಮನೆ ಗಂಡು ಮಕ್ಕಳು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಹೆಣ್ಮಕ್ಳು ಮಾತ್ರ ಕೆಲಸ ಸರಿಯಾಗಿ ನಡೀತಾ ಇದೆಯಾ ಏನು ಅಂತ ಕೇರ್ ಮಾಡೋದು. ಸೊ ಯಾರು ಮನೆ ಮಗನೋ ಅಥವಾ ಯಾರೋ ಅಳಿಯನೋ ಆದರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಮೇ ಬಿ ವಿಶ್ವನೂ ಅದೇ ಥರ ತಲೆ ಕೆಡಿಸ್ಕೊತಾ ಇಲ್ಲ, ಅದಕ್ಕೆ ಅವನು ಆರಾಮಾಗಿದ್ದಾನೆ. ವಿಶ್ವ ಜಾನು ಮದುವೆ ಆಗಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು? ಆ್ಯಸ್ ಜಾನುನ ಚಂದನ ನನ್ನ ಪ್ರಕಾರ ಜಯಂತ್ನೇ ಸರಿ ಮಾಡೋದು ವಾಸಿ ಅನಿಸುತ್ತೆ. ಅವ್ರು ಯಾಕೆ ಆ ಥರ ಆಡ್ತಾ ಇದ್ದಾರೆ ಅಥವಾ ಅವರ ಪ್ರೀವಿಯಸ್ ಲೈಫ್ ಏನಿತ್ತು ಅದನ್ನು ನೋಡಿಕೊಂಡು ಅವ್ರಿಗೆ ಆ ಟ್ರಾಮಾ ಏನಾದರೂ ಇದ್ದರೆ, ಆ ಥರ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಆಗಿದ್ದರೆ ಅದನ್ನು ಸರಿ ಮಾಡಿ ಮತ್ತೆ ಜಾನು ಜಯಂತ್ ಒಂದಾಗೋದೇ ಸರಿ ಅನಿಸುತ್ತೆ. ಒಂದು ಕಡೆ ಹೆಂಡತಿಯನ್ನ ಅಷ್ಟು ಪಾಸಿಟಿವ್ನೆಸ್ನಿಂದ ಪ್ರೀತಿ ಮಾಡೋವಂಥ ಗಂಡ, ಇನ್ನೊಂದು ಕಡೆ ತಾನು ಪ್ರೀತಿಸಿದ ಹುಡುಗಿಗೋಸ್ಕರ ಹಂಬಲಿಸೋ ಹುಡುಗ, ಅಂದರೆ ಎರಡೆರಡು ವೆರೈಟಿ, ಎರಡೆರಡು ಕ್ಯಾರೆಕ್ಟರ್ಗಳನ್ನ ನಾವು ನೋಡ್ಬೋದು ಒಂದೇ ಧಾರಾವಾಹಿಯಲ್ಲಿ. ಇದು ಹೇಗೆ ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ಎರಡೂ ಒಂಥರ ಅತಿವೃಷ್ಟಿ ಅನಾವೃಷ್ಟಿ ಇದೆ. ಸೊ ಜಯಂತ್ ಕ್ಯಾರೆಕ್ಟರ್ ತೊಗೊಂಡ್ರೆ ಪ್ರೀತಿ ಹೌದು, ಬಟ್ ಒಂದು ಲಿಮಿಟ್, ಆ ಲೈನ್ ಕ್ರಾಸ್ ಆಗಬಾರ್ದು. ಸೊ ಇವ್ನು ನೋಡಿದ್ರೆ ಈ ಕಡೆ ಮದುವೆ ಆದಮೇಲೂ ಮತ್ತು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅದು ಜಾಸ್ತಿ. ದೆರ್ ಇಸ್ ಮೂವಿಂಗ್ ಆನ್ ಇನ್ ಲೈಫ್ ಇಸ್ ದ ಓನ್ಲಿ ಚೇಂಜ್ ಇನ್ ಲೈಫ್ ಅಂತಾರಲ್ವ. ಸೊ ಅವನು ಅವ್ನ ಲೈಫ್ ನೋಡ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಆ ಎರಡು ಕ್ಯಾರೆಕ್ಟರ್ ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್ ಮಾಡಿದ್ದಾರೆ ಸ್ಟೋರಿ ರೈಟರ್ಸ್. ಸೊ ಜಯಂತ್ ಕ್ಯಾರೆಕ್ಟರ್ನ ಎಷ್ಟು ಇಷ್ಟಪಡ್ತಾರೋ ಆ ಥರ ಒಂದು ನೆಗೆಟಿವ್ ಶೇಡ್ ಇದ್ರೂ ಜಯಂತ್ ಕ್ಯಾರೆಕ್ಟರ್ನ ಅಷ್ಟೇ ಇಷ್ಟಪಡ್ತಾರೆ. ವಿಶ್ವನ್ ಕ್ಯಾರೆಕ್ಟರ್ ಅಷ್ಟೇ ಪಾಸಿಟಿವ್ ಇದ್ರೂ ಜನ ಅಷ್ಟೇ ಇಷ್ಟಪಡ್ತಾರೆ. ಸೊ ಎರಡು ಕ್ಯಾರೆಕ್ಟರೈಸೇಷನ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಜಯಂತ್ ಕ್ಯಾರೆಕ್ಟರಲ್ಲಿ ಇವಾಗ ಓವರ್ ಪೊಸೆಸಿವ್ನೆಸ್ ಅದಂತ ನೀವೇನು ಹೇಳಿದ್ರಿ ಅದು ಒಂಥರ ಆದರೆ, ನೀವು ಹೇಳ್ದಂಗೆ ವಿಶ್ವ ಕ್ಯಾರೆಕ್ಟರಲ್ಲಿ ನನಗೋಸ್ಕರ ಅವ್ನು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದ. ಬಟ್ ಅಲ್ಲಿ ಡಿಫ್ರೆನ್ಸ್ ಲೈನ್ ಇದೆ, ಥಿನ್ ಲೈನ್ ಇದೆ. ಇದು ಈ ನೆಗೆಟಿವ್ಗೆ ಹೋಗೋದಕ್ಕಿಂತ ಈ ಪಾಸಿಟಿವ್ದು ಒಂದು ಮಿಡಲ್ ಲೈನ್ ಇದೆ. ಸೊ ಅದು ಅವರಿಬ್ಬರು ಕ್ಯಾರೆಕ್ಟರಲ್ಲಿ ಡಿಫ್ರೆನ್ಸಿಯೇಷನ್. ದೊಡ್ಡ ಧಾರಾವಾಹಿ ಬಳಗದಲ್ಲಿ ನೀವೊಂದು ಭಾಗ ಆಗಿರುವಂಥದ್ದು, ಸಾಕಷ್ಟು ಕತೆಗಳಿರುವಂಥದ್ದು, ಇದು ಹೇಗೆ ಅನ್ಸುತ್ತೆ ನಿಮಗೆ? ಆ್ಯಕ್ಚುಲಿ ತುಂಬ ಜನ ಕೇಳಿದರು ನನಗೆ, ನೀವು ಇದರಲ್ಲಿ ಟೈಟಲ್ ಕಾರ್ಡಲ್ಲಿ ಬರಲ್ಲ, ಅಂದರೆ ಒಂದು ಮೇನ್ ಲೀಡ್ ಅಂತ ನಿಮ್ಮ ಮೇಲೆ ಕತೆ ಹೋಗೋ ಥರ ಇಲ್ಲ, ಬಟ್ ಯಾವುದಕ್ಕೆ ಒಪ್ಕೊಂಡ್ರಿ ಅಂತ. ಆ ಥರದ್ದಾಗಲೇ ಮಾಡಿದ್ದೀನಿ, ಮಾಡಿಲ್ಲ ಅಂತ ಏನಿಲ್ಲ, ಇನ್ನು ಮುಂದೆನೂ ಮಾಡ್ತೀನಿ. ಬಟ್ ನನಗೆ ಈ ಸ್ಟೋರಿ ಆ್ಯಂಡ್ ಈ ಒಂದು ಟೀಮ್ ಇದೆಯಲ್ಲ, ಇದು ಯಾವತ್ತೂ ನಾನು ಮರೆಯೋಕ್ಕಾಗ್ದಲೇ ಇರೋವಂಥ ಒಂದು ಟೀಮ್. ಆ್ಯಂಡ್ ಬ್ಯೂಟಿಫುಲ್ ಪೀಪಲ್ ಅರೌಂಡ್ ಅಸ್. ಆ್ಯಂಡ್ ಲಕ್ಷ್ಮಿ ಟ್ರ್ಯಾಕಲ್ಲಿ ಆಗಿರ್ಬೋದು, ಇವಾಗ ನಾನಿರೋ ಟ್ರ್ಯಾಕಲ್ಲಿ ಆಗಿರ್ಬೋದು, ದೀಪಕ್ ಆಗಿರ್ಬೋದು, ಆ್ಯಂಡ್ ಎಲ್ಲ ಪಾಸಿಟಿವ್ ಪೀಪಲ್ ಆ್ಯಂಡ್ ಎಲ್ಲರೂ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಸೊ ಇಷ್ಟು ದೊಡ್ಡ ಕಾಸ್ಟಲ್ಲಿ ನಮ್ಮದು ಮೇಜರ್ ಕ್ಯಾರೆಕ್ಟರಲ್ಲಿ ಮಾಡೋದು ಆ್ಯಕ್ಚುಲಿ ಇದು ತುಂಬ ಒಂದು ಸರ್ಪ್ರೈಸಿಂಗ್ ಆ್ಯಂಡ್ ಲಕ್ಕಿ ವಿಚಾರ.
ಆ್ಯಂಡ್ ತುಂಬ ಜನ ನೋಡಿದವ್ರು ಇಷ್ಟಪಡ್ತಾರೆ. ಬಿಕಾಸ್ ಇದರಲ್ಲಿ ಒಂದು ವಿಲನ್ ಅಂತ ಇಲ್ಲ, ಒಂದು ಏನೋ ಒಂದು ಸುಮ್ಮನೆ ಡ್ರಾಮಾ ಇಲ್ಲ, ಅನ್ನೆಸೆಸರಿ ಡ್ರಾಮಾ ಇಲ್ಲ. ರಿಯಲ್ ಲೈಫಲ್ಲಿ ಏನಾಗ್ಬೋದು ಆ ಕಥೆಗಳನ್ನೇ ತೊಗೊಂಡು ಮಾಡ್ತಾ ಇದ್ದಾರೆ. ತುಂಬ ಕನೆಕ್ಟ್ ಆಗುತ್ತೆ ನಮ್ಗೆ ಈ ಕತೆ ಅಂತ ಹೇಳಿದಾಗ ನಂಗೆ ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್. ಇನ್ನೊಂದು ವಿಷಯ ಹೇಳ್ಬೇಕು, ನೀವು ವಿಶ್ವನ್ ಮನೆಗೆ ಬರ್ತಾ ಇದ್ದಂಗೆ ನೀವು ಜಡೆ ಹಾಕಕ್ ಶುರು ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತು ಶುರು ಮಾಡಿದ್ರು. ಜಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚಿನ್ನು ಮರಿಗೆ ಅಂತ. ಆಕ್ಚುಲಿ ಈ ಲುಕ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಕಮೆಂಟ್ಸು ನೋಡಿದೆ ಆ್ಯಂಡ್ ತುಂಬಾ ಜನ ಹೇಳಿದ್ದಾರೆ ಕೂಡ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಆ್ಯಂಡ್ ಅದು ಮೇಜರ್ ಆಗಿ ಕ್ಯಾರೆಕ್ಟರೈಸೇಷನ್ ಫ್ರಮ್ ಚಾನಲ್ ಏನು ಹೇಳಬೇಕು, ಸೊ ಒಂದೊಂದು ಹೇರ್ ಸ್ಟೈಲು ಕೂಡ ನಾವು ಅವರಿಂದ ಅಪ್ರೂವಲ್ ತೊಗೊಂಡೇ ಮಾಡೋದು. ಸೊ ಜಾಹ್ನವಿ ಕ್ಯಾರೆಕ್ಟರ್ ಮುಂಚೆಗೂ ಹೇರ್ ಸ್ಟೈಲ್ ಅವರೇ ಫಿಕ್ಸ್ ಮಾಡಿದ್ರು, ಅದು ಮಾಡ್ತಾಯಿದ್ದೆ. ಇವಾಗ ಕೆಲ್ಸದವಳು ಆದ ತಕ್ಷಣ ನಾನು ಆ ಥರ ಕೂದಲು ಬಿಟ್ಕೊಂಡಿರೋಕ್ಕಾಗಲ್ಲ ಅಲ್ವಾ, ಸೊ ಜಡೆ ಹಾಕೊಳ್ಳಿ ಅಂತ ಹೇಳಿದ್ರು. ಆ್ಯಂಡ್ 2-3 ಥರ ಎಲ್ಲ ಟ್ರೈ ಮಾಡಿ ಕಳಿಸ್ತಿರ್ತೀವಿ. ಒಂದು ಫುಲ್ ಹಿಂದೆ ಬಾಚೋದು, ಒಂದು ಮಿಡಲ್ ಪಾರ್ಟಿಷನ್, ಒಂದು ಸೈಡ್ ಪಾರ್ಟಿಷನ್ ಎಲ್ಲ. ಸೊ ಅವ್ರು ಯಾವ್ದು ಓಕೆ ಮಾಡ್ತಾರೋ ಅದು. ಆ್ಯಕ್ಚುಲಿ ಇದು ಪೃಥ್ವಿ ಸರ್ ಅಂತ ಝೀಯಲ್ಲಿ ಇರೋದು, ಅವರೇ ಇದು ಓಕೆ ಮಾಡಿದ್ದು. ಆ್ಯಕ್ಚುಲಿ ನಾನು ಫಸ್ಟ್ ಇದು ಬೇಡ ಸಾರ್, ಬೇಡ ನಂಗೆ ಬೇಡ ಅಂತಿದ್ದೆ. ಇಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಂದರು, ಅದು ಹೆಲ್ಪ್ ಆಯಿತು. ಅವಾಗ ಜಯಂತ್ ಮನೇಲಿ ಇರುವಾಗ ಒಂಥರ ಲುಕ್ಕು, ಇವಾಗ ಒಂಥರ ಲುಕ್ಕು. ಇದು ಹೇಗೆ ಅನ್ಸುತ್ತೆ ಪ್ಲೇ ಮಾಡೋಕ್ಕೆ? ಅಂದರೆ ಎವ್ರಿ ಟೈಮ್ ಸೀರೆ ಅಂತ ಬೋರ್ ಬರುತ್ತಾ, ಏನು ಕತೆ? ಇಲ್ಲ, ನಂಗೆ ಸೀರೆ ಇಷ್ಟ ಆಗಿರೋದ್ರಿಂದ ನನಗೇನು ಬೋರ್ ಆಗ್ತಾ ಇಲ್ಲ. ಆ್ಯಂಡ್ ಒಂದೊಂದು ಸತಿ ಮೊನಾಟನಸ್ ಆಗಿರುತ್ತೆ ಸೀರಿಯಲ್ಸಲ್ಲಿ. ಈ ಥರ ಒಂದು ಡಿಫ್ರೆಂಟ್ ಶೇಡ್ಸ್ ಬಂದಾಗ ನಮಗೂ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ. ಹೋಯ್ತು ಬೇರೆ ಲುಕ್ ಅಂತೆ, ಸ್ವಲ್ಪ ಏನಾದರೂ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಒಂದು ಸೀನ್ ಮಾಡೋಕ್ಕೆ, ಒಂದು ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇವಾಗ ಇನ್ನೊಂದು ಏನು ಗೊತ್ತಾ, ಒಂದು ಖುಷಿ ವಿಚಾರ, ಸ್ಟ್ರೈಟ್ನಿಂಗ್ ಮಾಡೋ ಅಗತ್ಯ ಇಲ್ಲ. ಮುಂಚೆ ಆಗಿದ್ರೆ ಸ್ಟ್ರೈಟನ್ ಮಾಡಬೇಕಿತ್ತು, ಅಯ್ಯೋ ಅಂತ ಏನೋ ಹೇರ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಅಂತೆ ಅದಂತೆ ಇದಂತೆ ಹಾಕೊಂಡು ಮಾಡ್ತಾ ಇದ್ದಿದ್ದು. ಇವಾಗ ಡೈರೆಕ್ಟ್ ಜಡೆ ಅಲ್ವಾ, ಒಂದು ಸುಮ್ಮನೆ ಹಿಂಗೆ ಮೇಲೆ ಪಿನ್ ಹಾಕಿ ಜಡೆ. ಸೊ ಒಂದು ಮಿಷಿನ್ನ ಮುಟ್ಟಿಸ್ತಾನೂ ಇಲ್ಲ ನಾನು. ಸೊ ಅದಕ್ಕೆ ಖುಷಿ, ಫುಲ್ ಖುಷಿ ನನಗೆ. ಈಗ ವೀಕ್ಷಕರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ? ಯಾವಾಗ ವಿಶ್ವನ್ ಮೀಟ್ ಮಾಡ್ತೀರಿ ಅಂತ ಹೇಳ್ತಾರ ಅಥವಾ ಏನು ಹೇಳ್ತಾರೆ? ಕೆಲವ್ರು ಅದೇ ವಿಶ್ವನ್ನೇ ಮದುವೆ ಆಗ್ಬೇಕು ನೀವು ಅಂತಾರೆ. ಇನ್ನು ಕೆಲವರು ನೀವು ಜಯಂತ್ನ ವಾಪಸ್ ಜಯಂತ್ ಹತ್ರ ಹೋಗಿ ಅಂತಾರೆ. ಯಾರೂ ಇಲ್ಲ, ನಮ್ಮ ಅತ್ತೆನೇ, ನೀ ಪಾಪ ಜಯಂತ್ ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ನೀನು ಇಲ್ಲ ಅಂದರೆ ನೀನು ಹೋಗು, ನೀನು ಜಯಂತ್ ಹತ್ರ ಪ್ಲೀಸ್, ಯಾಕೆ ಅವನಿಗೆ ಅಷ್ಟೊಂದು ಕಾಟ ಕೊಡ್ತೀಯ ಪಾಪ, ಅಷ್ಟೆಲ್ಲ ಡಿಪ್ರೆಷನಲ್ಲಿ ಇದ್ದಾನು, ಹೋಗು ನೀನು ಜಯಂತ್ ಹತ್ರ ಹೋಗಿ ಫಸ್ಟು ಅಂತಿರ್ತಾರೆ. ಅಂದ್ರೆ ಧಾರಾವಾಹಿ ಬೇರೆ, ರಿಯಲ್ ಲೈಫ್ ಬೇರೆ, ಹಿಂಗಿದ್ರು ಕೂಡ ಆ ಪಾತ್ರಕ್ಕೆ ಅಟ್ಯಾಚ್ ಆಗಿ, ಅಂದ್ರೆ ನಿಮ್ಮ ಅತ್ತೆ ಕೂಡ ಕಲಾವಿದೆ, ಅವ್ರು ಈ ತರ ಹೇಳೋಂಥದ್ದು ಎಷ್ಟು ಖುಷಿ ಆಗುತ್ತೆ. ಹೌದು, ಅಂದರೆ ಅವರು ಆ ಥರ ರೆಗ್ಯುಲರ್ ಆಗಿ ದಿನ ನೋಡ್ತಾರೆ ಅಂತಲ್ಲ, ಬಟ್ ಶಿ ಈಸ್ ಅಪ್ಡೇಟೆಡ್. ಅಂದರೆ ಅವಾಗ ನೋಡ್ತಾ ಇರ್ತಾರೆ, ಎಲ್ಲ ಕೇಳ್ತಾರೆ. ನಾನು ಬಂದಾಗ ಇವತ್ತು ಈ ಥರ ಇತ್ತು ಸೀನ್, ಆ ಥರ ಇತ್ತು ಸೀನ್ ಅಂತ. ಸೊ ನೋಡಿದಾಗ ಅಯ್ಯೋ ನಾನು ಸುಮ್ನಿರಿಮಾ ಅಂತ ಹೇಳ್ತೀನಿ. ಬಟ್ ಅವ್ರು ಕನೆಕ್ಟ್ ಆಗಿದ್ದಾರಲ್ವಾ ಜಯಂತ್ಗಾಗಲಿ ನನ್ನ ಕ್ಯಾರೆಕ್ಟರ್ಗಾಗಲಿ. ಸೊ ಶಿ ನೋಸ್ ದ ಡಿಫ್ರೆನ್ಸ್, ನಾನು ಮನೆಗೆ ಬಂದಮೇಲೆ ಬೇರೆ, ಅಲ್ಲಿ ಕ್ಯಾರೆಕ್ಟ್ರಲ್ಲಿ ಇದ್ದಾಗ ಬೇರೆ ಅಂತ. ಸೊ ಅದು ಖುಷಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.